ಬೆಳಗಾವಿಯಿಂದ ಕರ್ನಾಟಕ ದಲಿತ ಯುವ ಸಂಘಟನೆ ಹಾಗೂ ಚಲವಾದಿ ಯುವ ಸಂಘಟನೆ ವತಿಯಿಂದ ಒಂದು ರಾಷ್ಟ್ರಪತಿಯವರಿಗೆ ನಾವು ಮನವಿ ಮಾಡ್ಕೋತಾ ಇದ್ದೀವಿ. ವಿಷಯ ಏನಪ್ಪಾ ಅಂತಂದ್ರೆ, ಮೊನ್ನೆ ನಡೆದಂತಹ 6ನೇ ತಾರೀಕಿಗೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಯಾಗಿರುವಂತಹ ಗವಾಯಿ ಸರ್ ಅವರ ಮೇಲೆ ಒಬ್ಬ ಅಸ್ವಸ್ಥ ವಕೀಲನು, ಮನುವಾದಿ ವಕೀಲನು ಎಸೆಯುವಂತ ಪ್ರಯತ್ನ ಮಾಡಿದ್ದಾನೆ. ಅದನ್ನು ಇವತ್ತು ನಾವು ಖಂಡಿಸಿ ಒಂದು ರಾಷ್ಟ್ರಪತಿಯವರಿಗೆ ಮನವಿ ಮಾಡ್ಕೋತಾ ಇದ್ದೀವಿ. ವಿಷಯ ಏನಪ್ಪಾ ಅಂತಂದ್ರ, ಇದು ಒಂದು ಕೇವಲ ನ್ಯಾಯಮೂರ್ತಿ ಅವರಿಗೆ ಅವಮಾನ ಅಲ್ಲ, ಇದು ಇಡೀ ದೇಶದ ಜನಾಂಗಕ್ಕೆ ಒಂದು ತಲೆ ತೆಗೆಸುವಂತ ಕೆಲಸ. ಅದೇ ಅಲ್ಲದೆ ಭಾರತೀಯ ಸಂವಿಧಾನಕ್ಕೂ ಕೂಡ ಒಂದು ಅಗೌರವ ಕೊಡುವಂತ ಕೆಲಸವಾಗಿದೆ. ಅದಕ್ಕಾಗಿ ನಾವು ಇದು ಒಂದು ನ್ಯಾಯಮೂರ್ತಿಯವರು ದಲಿತ ಸಮಾಜಕ್ಕೆ ಸೇರಿರುವುದರಿಂದ ಅವನು ಉದ್ದೇಶ ಪೂರ್ವಕವಾಗಿ ಮಾಡಿರುವುದು ಕಂಡು ಬರ್ತಾ ಇದೆ. ಅದಕ್ಕಾಗಿ ರಾಷ್ಟ್ರಪತಿಯವರು ಇದರ ಮೇಲೆ ಹೆಚ್ಚಿನ ಗಮನವನ್ನು ಹರಿಸಿ ಆ ಒಂದು ವಕೀಲನ ಮೇಲೆ ಕಠಿಣ ಕ್ರಮವನ್ನು ತೆಗೆದುಕೊಂಡು ಆ ವಕೀಲ ಸಂಘಟನೆದವರಿಗೂ ಸಹಿತ ನಾವು ಈ ಸಂದರ್ಭದಿಂದ ಒಂದು ಮನವಿ ಮಾಡ್ಕೋತೇವೆ. ಅವರು ವಕೀಲ ಸ್ಥಾನದಿಂದನೂ ವಜಾ ಮಾಡಬೇಕು. ಅದೇ ರೀತಿ ಈ ಭಾರತ ದೇಶದಿಂದನೇ ಅವ್ರನ್ನ ಗಡೀಪಾರು ಮಾಡಬೇಕು ಮತ್ತು ಇವರಿಗೆ ಕಠಿಣ ಶಿಕ್ಷೆ ಕೊಡಬೇಕಂತ ಹೇಳ್ಕೇರಿ ಇವತ್ತು ನಾವು ಕರ್ನಾಟಕ ದಲಿತ ಯುವ ಸಂಘಟನೆ ವತಿಯಿಂದ ಮನವಿ ಮಾಡ್ಕೋತಾ ಇದ್ದೀವಿ. ಕರ್ನಾಟಕ ದಲಿತ ಯುವ ಸಂಘಟನೆ ಹಾಗೂ ಚಲವಾದಿ ಯುವ ಸಂಘಟನೆ ವತಿಯಿಂದ ನಾವು ಕೇಳ್ಕೊತಾ ಇದ್ದೀವಿ. महेश कोलकर ಅಂತ. भीम सैनिकांना जो आमच्या सर्वोच्च न्यायालयाचे सरन्यायाधीश भूषण आर गवई यांच्यावर जो अन्याय, त्यांचा अपमान झालेला आहे, त्याबद्दल प्रत्येकाच्या नसानसातून त्यांच्याविषयी हे चैतन्य निर्माण झालेलं आहे. मित्र हो, हे मनुवादी जातीवादी वकील ज्याने गवई साहेबांचा अवमान केला, तो फक्त गवई साहेबांचा अवमान नव्हे तर राजकीय संविधानावरती झालेला एक आघात आहे. त्यांना पाहता येईना की सर्वोच्च न्यायालयावरती बौद्ध साहेब, आज राष्ट्रपती बौद्ध आहेत, CJI बौद्ध आहेत. मग आम्ही काय करू? फक्त घंटी आणू काय मंदिरामध्ये? आमचं काय? मग या पद्धतीनं त्याने याच्या पूर्वी माता सावित्रीबाई फुले याने ज्यावेळेला स्त्री शिक्षणाचा प्रसाराला सुरुवात केली, त्यावेळेला त्यांच्यावर सुद्धा अशाच प्रकारचा हल्ला झालेला होता. तरी पण त्यांनी न डगमगता त्याच्या अविरत